ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಯಾವ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಜಗತ್ತಿನೆಲ್ಲೆಡೆ ಕೋಟಿ ಕೋಟಿ ಭಕ್ತರು ಆರಾಧ್ಯದಿಂದ ಭಕ್ತಿಭಾವದಿಂದ ಆಚರಿಸುತ್ತಿರುವ ಹಬ್ಬವೇ ಪುರಿಯ ಜಗನ್ನಾಥನ ರಥಯಾತ್ರೆ. ಈ ರಥದಲ್ಲಿ ಯಾರು ಹೋಗ್ತಾರೆ? 3 ರಥಗಳಿವೆ. 3 ರಥಗಳಲ್ಲಿ ಯಾವ ದೇವರು ಇರ್ತಾರೆ, ಏನೇನು ನಡೆಯುತ್ತೆ, ಏನೇನು ಪ್ರಾಸೆಸ್ ಇದೆ, ಎಲ್ಲಿ ಬರುತ್ತೆ ಅಂತ ನೋಡೋಣ ಈ ಫುಲ್ ಕಂಪ್ಲೀಟ್ ವಿಡಿಯೋದಲ್ಲಿ. ಈ ಪುರಿ ಜಗನ್ನಾಥ್ ಬಂದ್ಬಿಟ್ಟು ಪುರಿ ಎಂಬ ಊರಿನಲ್ಲಿ ಜಗನ್ನಾಥ ಎಂಬ ದೇವರಿದ್ದಾರೆ. ಇದು ಜಗತ್ತಿಗೆ ನಾಥ ಆಗಿರುವ ಈ ಜಗನ್ನಾಥ ದೇವರಲ್ಲಿ, ಈ ದೇವಸ್ಥಾನದಲ್ಲಿ 3 ದೇವರುಗಳಿವೆ. ಒಂದು ಜಗನ್ನಾಥ, ಒಂದು ಬಲಭದ್ರ ಮತ್ತು ತಂಗಿ ಸುಭದ್ರ. 3 ದೇವರುಗಳಿವೆ. ಈ 3 ದೇವರುಗಳದ್ದು ರಥಯಾತ್ರೆ ನಡೆಯುತ್ತೆ. ಇಂದು ಈ ರಥಯಾತ್ರೆ ಇದೆ. ಈ ರಥಯಾತ್ರೆದು ಏನೇನಿದೆ, ಯಾವ ಥರ ಸ್ಟಾರ್ಟ್ ಆಗತ್ತೆ, ಯಾಕೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ರಥಯಾತ್ರೆಯನ್ನು ಯಾಕೆ ಆಚರಿಸುತ್ತಾರೆ ಅಂತ ನೋಡೋದಾದ್ರೆ, ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದಿಂದ ದ್ವಿತೀಯ ದಿನದಂದು ಈ ರಥಯಾತ್ರೆ ಜರುಗುತ್ತದೆ. ಪ್ರತಿ ವರ್ಷ ಈ ವರ್ಷದಂದು 3 ಅಂದರೆ ಜಗನ್ನಾಥ ಸ್ವಾಮಿ, ಬಲಪ್ರಭಾ ಹಾಗೂ ಸುಭದ್ರ 3 ಜನ ರಥದಲ್ಲಿ ಅವರ ದೇವಸ್ಥಾನದಿಂದ ಗುಂಡೀಚ ಎಂಬ ದೇವಸ್ಥಾನ 3 ಕಿಲೋಮೀಟರ್ ಅಂತರದಲ್ಲಿರುವ ದೇವಸ್ಥಾನಕ್ಕೆ ಹೋಗ್ತಾರೆ. ಗುಂಡೀಚ ದೇವಸ್ಥಾನ ಆಕ್ಚುಲಿ ಅತ್ತೆಯ ಮನೆ ಅಂತ ಕೂಡ ಕೆಲವೊಬ್ರು ಕರೀತಾರಂತಾನೆ ಹೇಳ್ಬೋದು. ಆದ್ಮೇಲೆ ಇನ್ನೊಂದು ವಿಶೇಷ ಅರ್ಥ ಏನು ಕೊಡ್ತಾ ಅಂತಂದ್ರೆ, ಎಲ್ಲ ಜನರ ಪ್ರಕಾರ ಈ ಗುಂಡೀಚ ದೇವರುಗಳು ಏನು ಹೊರಗಡೆ ಬರ್ತಾರಲ್ಲ 3 ಕಿಲೋಮೀಟರ್ ದೂರದಲ್ಲಿ, ಸ್ವತಃ ದೇವರುಗಳೇ ಹೊರಗೆ ಬಂದು ಪ್ರಪಂಚದಾದ್ಯಂತ ಎಲ್ಲ ಜನರಿಗೂ ದರ್ಶನ ಕೊಡೋದಕ್ಕೆ ಬರ್ತಾರೆ ಅಂತ ಕೂಡ ಒಂದು ನಂಬಿಕೆ ಇದೆ. ಈ ದೇವಸ್ಥಾನದಲ್ಲಿ ಯಾವುದೇ ಜಾತಿ, ಧರ್ಮ, ಬಡ, ಶ್ರೀಮಂತ ಯಾವುದೇ ಭೇದವಿಲ್ಲ. ಈ ಜಗನ್ನಾಥ ಪುರಿಯ ಸಂದೇಶ ಕೊಡ್ತಿರೋದು ಇದೇ ಸಂಕೇತ ಅಂತಾನೆ ಹೇಳ್ಬೋದು. ಜಗನ್ನಾಥನ ಯಾತ್ರೆಯಲ್ಲಿ ನಾನು ಹೇಳ್ದಂಗೆ 3 ರಥಗಳಿದೆ ಅಂತ ಹೇಳಿದೆ. ಒಂದು ಜಗನ್ನಾಥನ ರಥ, ಅದಕ್ಕೆ ಹೆಸರು ನಂದಿ ಘೋಷ ಎಂಬ ಹೆಸರು, ಅದಕ್ಕೆ 16 ಚಕ್ರಗಳಿವೆ. ನೆಕ್ಸ್ಟ್ ಬಂದ್ಬಿಟ್ಟು ಬಲಭದ್ರನ ರಥ, ಅದರಲ್ಲಿ ನಿಮಗೆ ಎಷ್ಟು ಚಕ್ರಗಳಿದೆ ಅಂದ್ರೆ 14 ಚಕ್ರಗಳಿವೆ, ಅದಕ್ಕೆ ತಾಳಧ್ವಜ ಎಂಬ ಹೆಸರು ಬರುತ್ತೆ. ನೆಕ್ಸ್ಟ್ ಸುಭದ್ರನ ರಥಕ್ಕೆ 12 ಚಕ್ರಗಳಿವೆ, ಮತ್ತೆ ಅದಕ್ಕೆ ಹೆಸರು ದರ್ಪದಲನ ಎಂಬ ಹೆಸರು. ಈ 3 ಏನು ನಾನು ಹೇಳಿದ್ದಲ್ಲ ರಥಗಳನ್ನ ಮತ್ತೆ ಅದೇ ರಥಗಳನ್ನು ಯಾರು ಇಲ್ಲಿ ಯೂಸ್ ಮಾಡಲ್ಲ. ಪ್ರತಿ ವರ್ಷ ಹೊಸ ರಥವನ್ನು ಎಲ್ಲರೂ ಯೂಸ್ ಮಾಡ್ತಾರೆ. ಅದಕ್ಕಂತಾನೆ ಸಪ್ರೇಟ್ ಆಗಿರೋ ಮರದಿಂದ, ಆ ಮರದಿಂದ ಬಂದಿದ್ದಕ್ಕಂಥ ಕಟ್ಟಿಗೆಯಿಂದ ಪ್ರತಿ ವರ್ಷ ಈ ರಥಕ್ಕೆ ಬೇಕಾಗಿರೋ ರಥವನ್ನು ತಯಾರಿಸ್ತಾರೆ. ಯಾವ ವರ್ಷವೂ ಹೋದ ವರ್ಷದ ಮರಗಳನ್ನು, ಹೋದ ವರ್ಷದ ರಥನ ಯಾರು ಯೂಸ್ ಮಾಡೋದಿಲ್ಲ. ಪ್ರತಿ ವರ್ಷ ಹೊಸದಾಗಿ ತಯಾರಿಸ್ತಾ ಹೋಗ್ತಾರೆ. ಇನ್ನೊಂದು ವಿಶೇಷತೆ ನೀವು ಕೇಳಿರ್ಬೋದು, ಈ ಪುರಿಯ ಜಗನ್ನಾಥದಲ್ಲಿ ಫಸ್ಟು ರಥ ಹೋಗೋಕ್ಕಿಂತ ಮುಂಚೆ ಆ ಊರಿನ ರಾಜ ಬಂಗಾರದ ಕಸಬರ್ಗಿಯಿಂದ ಕಸವನ್ನು ಬಳಿಯುತ್ತಾನೆ. ಯಾಕೆ ಬಂಗಾರದ ಕಸಬರ್ಗಿಯಿಂದ ರಾಜನೇ ಬಂದು ಬಳಿಬೇಕು ಅಂತ ಯೋಚನೆ ಮಾಡಿದ್ರೆ, ಇಲ್ಲಿ ಒಂದು ಸಂದೇಶ ಕೊಡ್ತಿರೋದು ಏನು ಅಂತಂತಂದ್ರೆ, ಈ ರಥಯಾತ್ರೆಯಲ್ಲಿ ರಾಜನೇ ಬಂದು ಕಸ ಬಳಿಯುವಾಗ ಬೇರೆಯವರೆಲ್ಲ ಯಾವ ಲೆಕ್ಕನೂ ಇಲ್ಲ, ಯಾರು ಮೇಲಿಲ್ಲ, ಯಾರು ಕೀಳಿಲ್ಲ ಎಂಬ ಸಂದೇಶವನ್ನು ಈ ರಥಯಾತ್ರೆಯಲ್ಲಿ ಫಸ್ಟ್ ಸಂಕೇತವನ್ನು ಎಲ್ಲ ಜನರಿಗೂ ಕೊಡ್ತಾ ಹೋಗ್ತಾರೆ. ಮತ್ತೆ ಈ ರಥಯಾತ್ರೆಯಲ್ಲಿ ತುಂಬಾ ಜನ ರಥ ಎಳಿಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಯಾಕಂದ್ರೆ ಈ ರಥವನ್ನು ಎಳೋದ್ರಿಂದ ತುಂಬಾನೇ ಪುಣ್ಯ ಬರುತ್ತೆ, ಏನೋ ಒಂಥರ ಮನಸ್ಸಿಗೆ ಸಂತೋಷ ಆಗುತ್ತೆ ಎಂಬ ನಂಬಿಕೆ ಕೂಡ ಇದೆ. ಈ ರಥಯಾತ್ರೆ ಎಷ್ಟು ದಿನ ನಡೆಯುತ್ತೆ, 1 ದಿನ 2 ದಿನ ಅಂತ ನೋಡೋದಾದ್ರೆ, ಇವಾಗ ನಾನು ಹೇಳ್ದಂಗೆ ಒಂದು ದೇವಸ್ಥಾನ ಜಗನ್ನಾಥ ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನ ಮೋಡೀಚ ದೇವಸ್ಥಾನವರೆಗೂ ಹೋಗುವಾಗ ಅದು ಸೆಕ್ಟರ್ ಏನಿದಲ್ವಾ ಅಷ್ಟು 3 ಕಿಲೋಮೀಟರ್ ಅಲ್ಲೇ ಇರ್ತಾರೆ. ಸ್ವಲ್ಪ ದಿನವರೆಗೂ ಅಲ್ಲೇ ಇದ್ದು ಮತ್ತೆ ವಾಪಸ್ ಅವರವರ ದೇವಸ್ಥಾನಕ್ಕೆ, ಜಗನ್ನಾಥನ ದೇವಸ್ಥಾನಕ್ಕೆ ಬರುತ್ತಾರೆ. ಸೊ ಈ ರಥಯಾತ್ರೆ 9 ದಿನಗಳ ಕಾಲ ನಡೆಯುತ್ತದೆ. ಸೊ ಈ ರಥಯಾತ್ರೆಯನ್ನು ಇವತ್ತು ಶುರು ಆಗಿದೆ, ಜುಲೈ 16ನೇ ತಾರೀಕು ಆಷಾಢ ಮಾಸದಲ್ಲಿ. ಯಾರು ಹೋಗಿಲ್ಲೋ ಒಂದ್ಸಲ ಪುರಿ ಜಗನ್ನಾಥಕ್ಕೆ ಹೋಗಿ ಬನ್ನಿ. ಕೋಟ್ಯಾಂತರ ಜನಗಳು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನೀವು ಹೋಗಿ ಬನ್ನಿ ಅಂತ ಹೇಳ್ತೀನಿ. ಇಲ್ಲಿ ಜಗನ್ನಾಥ ಪುರಿಯಲ್ಲಿ ಇನ್ನು ತಿಳಿದುಕೊಳ್ಳೋದಕ್ಕೆ ತುಂಬಾನೇ ವಿಷಯಗಳಿವೆ. ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.